ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ BB ನ್ಯೂಸ್ ಕನ್ನಡ. ನಾನು ನವಜಿತ್. ಇಂದು ದೇಶಾದ್ಯಂತ ಸಡಗರ ಸಂಭ್ರಮದ ಶ್ರೀರಾಮನವಮಿ ಹಬ್ಬದ ವಾತಾವರಣ. ಸಕಲ ಗುಣಾಭಿರಾಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಜನಿಸಿದ ಈ ಪುಣ್ಯ ದಿನವನ್ನು ಕೋಟ್ಯಾಂತರ ಭಕ್ತರು ಅತ್ಯಂತ ಭಕ್ತಿಭಾವದಿಂದ ಆಚರಿಸುತ್ತಿದ್ದಾರೆ. ಅಧರ್ಮದ ವಿರುದ್ಧ ಧರ್ಮದ ವಿಜಯ ಸಾರಿಸಲು ಧರೆಗಿಳಿದ ಆ ಮಹಾವಿಷ್ಣುವಿನ 7ನೇ ಅವತಾರವೇ ಈ ರಾಮಾವತಾರ. ಇಂದು ನಮ್ಮ ಈ ವಿಶೇಷ ವರದಿಯಲ್ಲಿ ಶ್ರೀರಾಮನವಮಿಯ ಇತಿಹಾಸ, ಅದರ ಹಿನ್ನೆಲೆ ಮತ್ತು ಹಬ್ಬದ ವಿಶೇಷ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥನಿಗೆ ದೀರ್ಘಕಾಲದವರೆಗೆ ಮಕ್ಕಳಿರಲಿಲ್ಲ. ಆಗ ಋಷಿ ವಶಿಷ್ಠರ ಸಲಹೆದಂತೆ ದಶರಥ ಮಹಾರಾಜನು ಪುತ್ರ ಕಾಮೇಷ್ಟಿ ಯಜ್ಞವನ್ನು ನೆರವೇರಿಸಿದ್ದನು. ಈ ಯಜ್ಞದ ಫಲವಾಗಿ ದೇವತೆಗಳು ನೀಡಿದ ಪವಿತ್ರ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಾದ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿಗೆ ಹಂಚುತ್ತಾನೆ. ಇದರ ಫಲವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸ್ತು ನಕ್ಷತ್ರದ ಶುಭಲಗ್ನದಲ್ಲಿ ಕೌಸಲ್ಯಾದೇವಿಯ ಗರ್ಭದಿಂದ ಭಗವಾನ್ ಶ್ರೀರಾಮಚಂದ್ರನು ಜನಿಸ್ತಾನೆ. ದುಷ್ಟ ರಾವಣನ ಸಂಹಾರಕ್ಕಾಗಿ ಮತ್ತು ಲೋಕದಲ್ಲಿ ಧರ್ಮವನ್ನು ಮರುಸ್ಥಾಪಿಸಲು ಸಾಕ್ಷಾತ್ ಮಹಾವಿಷ್ಣುವೇ ಮನುಷ್ಯನ ರೂಪದಲ್ಲಿ ಅವತರಿಸಿದ ದಿನವೇ ಈ ರಾಮನವಮಿ. ರಾಮನವಮಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ಸ್ನಾನ ಮಾಡಿ ರಾಮನ ಪೂಜೆ ಮಾಡುತ್ತಾರೆ. ಬಿಸಿಲಿನ ಬೇಗೆಯ ಈ ಕಾಲದಲ್ಲಿ ಶ್ರೀರಾಮನಿಗೆ ತಂಪಾದ ಪಾನಕ ಹಾಗೂ ಹೆಸರುಬೇಳೆಯ ಕೋಸಂಬರಿಯನ್ನು ನೈವೇದ್ಯ ಮಾಡಿ ಹಂಚುವುದನ್ನು ಇದು ಕೇವಲ ಸಂಪ್ರದಾಯವಲ್ಲ, ಆರೋಗ್ಯಕ್ಕೂ ಪೂರಕ. ಅನೇಕ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ರಾಮಾಯಣದ ಪಾರಾಯಣ, ಭಜನೆ ಮತ್ತು ಕೀರ್ತನೆಗಳು ಮಧ್ಯರಾತ್ರಿಯವರೆಗೂ ನಡೆಯುತ್ತವೆ. ಏಕೆಂದರೆ ರಾಮನು ಜನಿಸಿದ್ದು ಮಧ್ಯರಾತ್ರಿ 12 ಗಂಟೆಗೆ ಎಂದು ನಂಬಿಕೆ ಇದೆ. ದಕ್ಷಿಣ ಭಾರತದ ಹಲವು ದೇವಾಲಯಗಳಲ್ಲಿ ಶ್ರೀರಾಮ ಮತ್ತು ಸೀತೆಯ ವಿವಾಹ ಮಹೋತ್ಸವವನ್ನು ಸೀತಾರಾಮ ಕಲ್ಯಾಣೋತ್ಸವವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ರಾಮನವಮಿ ಎಂದರೆ ಕೇವಲ ಹಬ್ಬವಲ್ಲ, ಅದೊಂದು ಜೀವನದ ಪಾಠ. ಒಬ್ಬ ಆದರ್ಶ ಮಗನಾಗಿ, ಆದರ್ಶ ಪತಿಯಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನ್ಯಾಯವಂತ ರಾಜನಾಗಿ ರಾಮನು ಹಾಕಿಕೊಟ್ಟ ದಾರಿ ಇಂದಿಗೂ ಪ್ರಸ್ತುತ. ರಾಮರಾಜ ಎಂದರೆ ಜಾತಿ ಮತ್ತು ಭೇದವಿಲ್ಲದೆ ಎಲ್ಲರೂ ಸಮನಾಗಿ ಸುಖ ಶಾಂತಿಯಿಂದ ಬದುಕುವ ಸಮಾಜ. ಸತ್ಯ, ಶೌಚ ಮತ್ತು ಶಾಂತಿಯ ಸಕಾರ ರೂಪವೇ ರಾಮ. ಇಂದಿನ ದಿನಗಳಲ್ಲಿ ನಾವು ರಾಮನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ದೇವರಿಗೆ ಸಲ್ಲಿಸುವ ನಿಜವಾದ ಭಕ್ತಿ. ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದಲ್ಲಿ ಇಂದು ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಲಕ್ಷಾಂತರ ಭಕ್ತರು ರಾಮಲಲ್ಲನ ದರ್ಶನ ಪಡೆಯುತ್ತಿದ್ದಾರೆ. ರಾಮ ಎಂಬ 2 ಅಕ್ಷರಗಳಲ್ಲೇ ಒಂದು ಅದ್ಭುತ ಶಕ್ತಿ ಇದೆ. ಆ ಶಕ್ತಿ ನಮಗೆ ಕೆಟ್ಟದ್ದನ್ನು ಎದುರಿಸುವ ಧೈರ್ಯ ನೀಡಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ BB ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.